ನಮಸ್ಕಾರ ಫ್ರೆಂಡ್ಸ್. ನಾನು ನನ್ನ ಫ್ರೆಂಡ್ಸ್ ಎಲ್ಲ ಬೆಟ್ಟಕ್ಕೆ ಹೋಗೋ ಪ್ಲ್ಯಾನ್ ಇತ್ತು. ಅದಕ್ಕೆ ಬೆಟ್ಟಕ್ಕೆ ಹೋಗಬೇಕು ಅಂತ ನಾನು ನನ್ನ ಫ್ರೆಂಡು ಬೈಕಲ್ಲಿ ಹೋಗ್ತಿದ್ದೋ ಮೈಸೂರು ತನಕ. ಮೈಸೂರಿಂದ ಕಾರಲ್ಲಿ ಹೋಗಬೇಕಿತ್ತು. ಕೊನೆಗೂ ಎಲ್ಲ ಒಂದು ಕಡೆ ಬಂದು ಸೇರಿ ಕಾರಲ್ಲಿ ಹೋಗ್ತಾ ಇದ್ದೀವಿ. ಆದರೂ ಟ್ರಿಪ್ಗೆ ಎಲ್ಲಾದರೂ ಹೊರಗಡೆ ಹೋದರೆ ಫ್ರೆಂಡ್ಸ್ ಜೊತೆ ಹೋದರೆ ತುಂಬ ಖುಷಿ. ಆ ಖುಷೀಲಿ ಸಿಗೋ ಮಜಾ ಬೇರೆ ಎಲ್ಲೂ ಇಲ್ಲ. ತುಂಬ ಕ್ವಾಟ್ಲೆ ಮಾಡ್ಕೊಂಡು ಹೋದೋ. ನಾವು ಎಲ್ಲಿ ಹೋಗ್ತಿದ್ದೀವಿ ಅಂತ ಇಲ್ಲೊಬ್ಬ ಮಹಾನ್ ಭಾವ ಹೇಳ್ತಾನೆ, ಕೇಳಿಸ್ಕೊಳ್ಳಿ. ಹಾಯ್ ಫ್ರೆಂಡ್, ಬನ್ನಿ ಮಹದೇಶ್ವರ ಬೆಟ್ಟಕ್ಕೆ ಹೋಗಿ ಬರೋದಾ? ಯಾಕೆ ಹಾಯ್ ಫ್ರೆಂಡ್, ಬನ್ನಿ ಫ್ರೆಂಡ್, ತುಂಬಾ ಖುಷಿ ಆಯ್ತಿದೆ ಈ ದಿನ. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ. ಏನನ್ನು ಸಾಧಿಸಿರೋ ಯೂಟ್ಯೂಬರ್ ಅಭಿ ಅವ್ರಲ್ಲ, ತುಂಬಾ ಇದ್ದಾರೆ, ಫೇಮಸ್ ಆಗ್ಬೇಕು ಅಂತ. ನಿಮ್ ಕಡೆಯಿಂದ ಸಹಕರಿಸಿ ಫ್ರೆಂಡ್. ಓಕೆ ಫ್ರೆಂಡ್. ಅಣ್ಣ ಏನಾಯ್ತಣ್ಣ? ಯಾಕಣ ಅಣ್ಣ? ಇನ್ನು ಏನೋ ಬೇಕಣ್ಣ. ಇದು ಸರಿಯಾಗಿಲ್ವೇ? ಇಲ್ಲ ಬೇಕು. ಅಲ್ಲಿ ನೋಡಿ ಫ್ರೆಂಡ್, ಅಲ್ಲಿ ನೋಡಿ ಫ್ರೆಂಡ್, ನಿಮ್ಮ ಈ ತರದೆಲ್ಲ ಇದಾರೆ ಜನ. ತುಂಬಾ ಗಾಡಿಗಳು ಓಡಾಡ್ತಾ ಇದೆ, ನನ್ಗೆ ಭಯ ಆಗ್ತಿದೆ ಫ್ರೆಂಡ್. ಮನಸ್ನೆನ್ಲ ನೀನು? ನಾನು ಹೆತ್ತ ಮಗನೆನ್ಲ? ನಾನು ಹೆತ್ತ ಮಗನ? ನನ್ನ ಹೊಟ್ಟೆ ತಪ್ಪಾಗಿ ಹುಟ್ಟುಬಿಟ್ಟ ನೀನು. ಅಯ್ಯಯ್ಯೋ. ನಮ್ಮ ಮಾದಪ್ಪನ ನೋಡೋಕೆ ಮುಂಚೆ ನಮ್ಮ ನಂಜುಂಡೇಶ್ವರ ನೋಡ್ಕೊಂಡು ಹೋಗೋಣ ಅಂತ ಬಂದೋ. ಅಂತೂ ಇಂತೂ ಇವ್ರ ದರ್ಶನ ಮಾಡ್ಕೊಂಡು ಹೋಗ್ಬೇಕು ಇವಾಗ. ನಂಜನಗೂಡು ನಮ್ಮೂರು, ನಂಜುಂಡಾನೆ ನಮ್ ದೇವ್ರು, ನಮ್ ತಾತ ನಂಜ, ಮುತ್ತಾತ ನಂಜ, ನಂಜ. ನೋಡಿ ಫ್ರೆಂಡ್, ಈ ಕಡೆ ಅವ್ರು ತುಂಬಾ ದಿನದಿಂದ ತಪಾಸ್ ಕುಂತಿದ್ದಾರೆ. ಅವರು ತುಂಬಾ ಇದು ಮಾಡ್ತಾ ಇದಾರೆ. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಅದೇನ್ ದೈವ ಗೊತ್ತಿನೋ ಗೊತ್ತಿಲ್ಲ. ಇದು ನಮ್ ದೇಶ ಅಂದ್ರೆ ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ. ಫ್ರೆಂಡ್ಸ್, ಇಲ್ಲೊಂದು ಬೋರ್ಡ್ ಹಾಕಿದ್ರು, ಮೊಬೈಲ್ ಬಳಕೆ ಮಾಡೋ ಆಗಿಲ್ಲ, ಫೋನ್ ಯೂಸ್ ಮಾಡೋ ಆಗಿಲ್ಲ ಅಂತ. ಆದರೆ ಅಲ್ಲಿ ಪುರೋಹಿತರು ಅವರೇ ಫೋನ್ ಹಿಡ್ಕೊಂಡು ಯೂಸ್ ಮಾಡ್ತಿದ್ರು. ಅದನ್ನು ವಿಡಿಯೋ ಮಾಡೋಕೆ ಹೋದೆ. ಆದರೆ ಮುಂದೆ ನೋಡಿ, ವಿಡಿಯೋ ಮಾಡೋಕೆ ಬಿಡಲಿಲ್ಲ, ಬೈದರು, ಫೋನ್ ಕಟ್ ಮಾಡಿಸಿದ್ರು. ಇದು ಸರಿನಾ ತಪ್ಪ ನೀವೇ ಹೇಳಿ. ಒಲೆಯ ದೇಹ, ಎಲುಬು ಸೌಧೆ, ಹೃದಯ ಪಾತ್ರೆ, ನೆತ್ತರೊಡನೆ ಆತ್ಮದಿನಸಿ. ಹಾಲಂತ ಹಿಮಗಿರಿಯೇ ನಮ್ಮಿ ಕಣ್ಣಲ್ಲಿ ನೋಡಿದ್ರು. 20 ನಿಮಿಷದಾಗೋ. ಏನೋ ಕಂದಲೆ, ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲಿ. ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟಿಯೇನೋ ಲೇ. ಇವ್ನ ಹೆಂಗ ನೋಡೋ. ಈ ನನ್ನ ಮಗನು ನಮ್ಮ ಜೊತೆ ಬೆಟ್ಟಕ್ಕೆ ಬರ್ತೀನಿ ಅಂದ. ಅದಕ್ಕೆ ಇವನಿಗೋಸ್ಕರ ಕಾಯ್ತಾ ಕೂತಿದ್ದೋ. ಇವನು ಹೋಗಿದ್ದು ಊರಿಗೆ ಹೋಗಿದ್ದು ಬರೋದಂಗ ಅಂತ. ಅಲ್ಲಿ ತನಕ ಸ್ವಲ್ಪ ರೀಲ್ಸ್ ಎಲ್ಲ ಮಾಡ್ಕೊಂಡು ಕೂತಿದ್ದೋ. ಈ ನನ್ನ ಮಗ ಬರೋದು ತುಂಬ ಹೊಸಿಗೆ ಲೇಟ್ ಆಯಿತು. ಫೈನಲಿ ಅವ್ನು ಬಂದ. ಆವಾಗ ಕಾರಿಂದ ನಾನು ಬೈಕಲ್ಲಿ ಹೋಗ್ತಾ ಇದ್ದೆ. ಬೈಕಲ್ಲಿ ಹೋಗ್ಬೇಕಾದ್ರೆ ಸ್ವಲ್ಪ ರಿಲ್ಯಾಕ್ಸ್ ಆಯಿತು. ಕಾರಲ್ಲಿ ಆಗ್ತಾ ಇರಲಿಲ್ಲ. ಅದಕ್ಕೆ ನಾನು ಬೈಕಲ್ಲೇ ಹೋಗ್ತಾ ಇದ್ದೆ. ಇನ್ನೇನೋ ಕೊಳ್ಳೇಗಾಲದ ಹತ್ರ ಬಂದೋ. ಫ್ರೆಂಡ್ಸ್, ಕೊಳ್ಳೇಗಾಲದವ್ರು ಯಾರಾದರೂ ವೀಡಿಯೋ ನೋಡಿದ್ರೆ, ಕೊಳ್ಳೇಗಾಲದವ್ರು ಯಾರಿದ್ದೀರಾ ಕಮೆಂಟ್ ಮಾಡಿ, ಇಲ್ಲಿ ಯಾರು ಇದ್ದೀರಾ ಅಂತ. ಬೆಳದಿಂಗಳ ಬಿಂದಿಗೆಯಲ್ಲಿ ಹಿಡ್ಕೊಂಡ್ಬಿಟ್ಟು ಕುಡ್ಕೊಂಡು ಬೆಳೆದೆ ನಮ್ಮ ಮೀನಾಕ್ಷಿ. ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಒಂದೊಂದು ಅನ್ನೂರಿಂದ ಮುಂದ್ಗಡೆ ಬೆಟ್ಟಕ್ಕೆ ಹೋಗೋ ರೋಡಲ್ಲಿ ಇಲ್ಲಿ ಮಡ್ಕೆಟಿ ಅಂತ ಕೊಡ್ತಾರೆ. ತುಂಬ ರಶ್ಶು, ಆದರೆ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಟೈಮ್ ಎಲ್ಲ ಬೆಟ್ಟಕ್ಕೆ ಹೋಗ್ಬೇಕಾದ್ರೆ ಕುಡಿದು ನೋಡಿ. ಫೈನಲಿ ತಾಳ್ಬೆಟ್ಟ ಹತ್ತಿರ ಬಂದೋ. ಇನ್ನೇನು ಆವತ್ತು ಬರಬೇಡ ಅಂದೆ, ನಾನು ಬರಲ್ಲ ಅಂದೆ. ಇವತ್ತು ಬಾ ಅಂತ ಇದೆಯಾ, ಹಾಗೆ ಬರ್ತೀನಿ. ಭಕ್ತರ ಮಾತಿಗೆ ಕಟ್ಟು ಬೀಳೋದೆ ನಮ್ಮ ಪದ್ಧತಿ. ಸ್ವಾಮಿ ಮಹದೇಶ್ವರ ಮೈಕರ
ಅಂತೂ ಇಂತೂ ಎಲ್ಲ ಮುಗಿಸ್ಕೊಂಡು ಇಲ್ಲಿಗೆ ಬೆಟ್ಟಕ್ಕೆ ಬಂದು. ಆದರೆ ಕೊಂಗಳಿ ಬೆಟ್ಟಕ್ಕೆ ಹೋಗಿದ್ದು ಒಂದು ವಿಡಿಯೋ ಒಂದು ಫೋಟೋ ಹಾಕಿಲ್ಲ ಫ್ರೆಂಡ್ಸ್, ಬೇಜಾರು ಮಾಡ್ಕೊಬೇಡಿ. ಏಳು ಮನೆ ಮ್ಯಾಲೆ ನೀ ಕುಂತ ಮಾದೇವ, ಮಗು ಮನೆ ಮ್ಯಾಲೆ ನೀ ನಿದ್ದೆ ಮಾಡು ಮಾದೇವ. ಈ ನಿದ್ದೆ ಸಾಕು ನೀ ಎದ್ದು ಬಾರು, ಬಿಡಿ ಬಿಡಿ ಎಲ್ಲ ದಾರಿ ಬಿಡಿ, ಬರಿ ಮಾತಿ ಎಲ್ಲ ಜಕ್ಕಲ್ಲ. ಹಿಂಗೆಟ್ಟು ನೀರು ಹಿಂಗೆಟ್ಟು ನೀರು, ಮುದ್ದು ಮಾದಯ್ಯನಿಗೆ ಹತ್ತಿಟ್ಟು ನೀರು. ಬನ್ನಿ, ತುಂಬ ಓಡಾಡಿ ತುಂಬ ಸುಸ್ತಾಗಿದೆ. ಫಸ್ಟ್ ಹೋಗಿ ಪ್ರಸಾದ ಸ್ವೀಕರಿಸೋಣ. ಪ್ರಸಾದಕ್ಕೆ ಕ್ಯೂವಲ್ಲಿ ಹೋಗಬೇಕು. ಇಲ್ಲಿ ನಮ್ಮ ಜೋಕ್ರೆ ನೋಡಿ, ರೆಕಾರ್ಡ್ ಮಾಡೋ ಈ ಕೂಗಲ್ ನೀನು. ಫ್ರೆಂಡ್ಸ್, ಸದ್ಯಕ್ಕೆ ಇವತ್ತಿನ ವಿಡಿಯೋ ಇಷ್ಟೇ. ಇಷ್ಟ ಆದರೆ ಲೈಕ್ ಮಾಡಿ, ಇನ್ನೂ ಇಷ್ಟ ಆದರೆ ಸಪೋರ್ಟ್ ಮಾಡಿ. ಮುಂದೆ ನಾಳೆ ಇನ್ನೊಂದು ವಿಡಿಯೋ ಹಾಕ್ತೀನಿ ನೋಡಿ. ಮುಂದೆ ನಾಳೆ ಹೊಗೆನ ಫಾಲ್ಸ್ಗೆ ಹೋಗಬೇಕು, ಎಲ್ಲ ವಿಡಿಯೋ ಹಾಕ್ತೀನಿ ನಾಳೆ, ನೋಡ್ಕೊಳ್ಳಿ. ಬಾಯ್ ಬಾಯ್ ಫ್ರೆಂಡ್ಸ್.